ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿನಗಳ ಕಾಲ ನೀವು ನನ್ನ ಚಾನಲ್ ನೋಡ್ತಾ ಬಂದಿದ್ರೆ ಪ್ರೀವಿಯಸ್ ವಿಡಿಯೋಸ್ ಗಳೆಲ್ಲ ನಾನು ಈ ಮನುಷ್ಯನ ಫೀಲಿಂಗ್ಸ್ ಅಂದ್ರೆ ಏನು, ಮತ್ತೆ ಇಮ್ಯಾಜಿನೇಷನ್ ಅಂದ್ರೆ ಏನು, ಮತ್ತೆ ಈ ಸಬ್ ಕಾನ್ಶಿಯಸ್ ಮನಸ್ಸಿನ ಪವರ್ ಏನಾಗುತ್ತೆ, ಮತ್ತೆ ಅದು ಯಾಕೆ ಆತರ ಬಿಹೇವ್ ಮಾಡುತ್ತೆ, ಮತ್ತೆ ಈ ಶಾಡೋ ಅಂತಂದ್ರೆ ಏನು, ಪರ್ಸನಾಲಿಟಿ ಅಂದ್ರೆ ಏನು, ಸೊ ಈ ತರ ಒಟ್ಟಿನಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟ ಅಥವಾ ಈ ಮನುಷ್ಯನ ಮಾನಸಿಕ ಒಂದು ಸ್ಥಿತಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಇಷ್ಟು ದಿನಗಳ ಕಾಲ ನಾನು ಮಾಡಿದ್ದೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ತುಂಬಾ ವಿಶೇಷವಾದ, ಇದುವರೆಗೂ ಹೇಳಿಲಾರದ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದೀನಿ. ಅದೇನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್, ಮತ್ತೆ ಇದು ಮುಂದೆ ಹೇಗೆ ಅಂದ್ರೆ ಮನುಕುಲದ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ಇದು ಯಾವ ತರ ಪರಿಣಾಮ ಬೀರುತ್ತೆ, ಮತ್ತೆ ಇದರಿಂದ ಮನಸ್ಸಿಗೆ ಯಾವ ತರ ಪರಿಣಾಮ ಬೀರುತ್ತೆ, ನಮ್ಮ ಫೀಲಿಂಗ್ಸ್ ಗಳು ಹೆಂಗೆ ಮಾಡ್ಯುಲೇಟ್ ಆಗ್ತವೆ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ನೀವೇನಾದ್ರೂ 1850ರಲ್ಲಿ ಅಥವಾ 1750ರಲ್ಲಿ ಅಷ್ಟೊಂದು ಹಳೆ ಕಾಲದಲ್ಲಿ ಇದ್ರೆ, 100, 150, 200 ವರ್ಷಗಳ ಹಿಂದೆ ಇದ್ರೆ, ಪ್ರಪಂಚ ಅಂತಂದ್ರೆ ಹೇಗೆ ವ್ಯೂ ಬರ್ತಿತ್ತು ಅಂದ್ರೆ, ಈಗ ನೋಡಿ, ಎಲೆಕ್ಟ್ರಿಸಿಟಿ ಇಲ್ಲ, ಇಂಟರ್ನೆಟ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಟೆಕ್ನಾಲಜಿ ಇಲ್ಲ, ಏನೂ ಇಲ್ಲ. ಅಂದ್ರೆ ಜಸ್ಟ್ ಸುಮ್ನೆ ಬರೆಯೋದು, ಕೆಲಸ ಮಾಡೋದು, ಕ್ಯಾಂಡಲ್ ಲೈಟ್, ಸೊ ಇದೇ ತರ. ಅವಾಗೇನೋ ಲೈಕ್ ಕಾರ್ಡ್ಸ್ ಗಳಿತ್ತು, ಕಾರ್ಗಳೆಲ್ಲ ಏನೂ ಇರಲಿಲ್ಲ. ಸೊ ಅಂದ್ರೆ ತುಂಬಾ ಸಿಂಪಲ್ ಲೈಫ್, ಮಿನಿಮಲಿಸ್ಟಿಕ್ ಲೈಫ್. ಪ್ರಪಂಚ ಕೂಡ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಜ್ಞಾನ ಇಲ್ಲ, ಬೇರೆ ದೇಶದಲ್ಲಿ ಜನ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ, ಯಾಕಂದ್ರೆ ಏನು ಇಂಟರ್ನೆಟ್ ವರ್ಕ್ ಇಲ್ಲ, ಏನೂ ಇಲ್ಲ. ಸೊ ಅದು ಒಂಥರ ಅದೇ ಲೈಫ್ ಅನ್ಕೊಂಡು ಅವಾಗಿರೋ ಜನರು ಬದುಕಿದ್ರು. ಹಂಗೆ ಬರ್ತಾ 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 ಯಾರ್ಯಾರು ಆ ಒಂದು ಶತಮಾನಗಳಲ್ಲಿ ಬರ್ತಾ ಇದಾರೋ, ನಾವೇನ್ ನೋಡಿದೀವಿ ಹಿಂಗೆ ಪ್ರಪಂಚ ಅಂತ ಹೇಳಿ ಅವರು ಸತ್ತು ಹೋಗಿದ್ದಾರೆ. ಮೇ ಬಿ ಅವ್ರಿಗೆ ಕನಸಿರ್ಬೋದು ಮುಂದೆ ಹಂಗಾಗ್ಬೋದು, ಹಿಂಗಾಗ್ಬೋದು ಅಂತ. ಆಗ ಅದನ್ನ ನೋಡಕ್ ಅವ್ರಿಲ್ಲ. ಅದು ಅಂದ್ರೆ ಅವ್ರು ಏನಿದ್ದಾರೆ ಕಾಲಮಾನ, ಅದೇ ಅವರ ಪ್ರಪಂಚ ಅಂತ ಹೇಳಿ ಅವರ ಒಂದು ಮನಸ್ಸು ಆತರ ಪ್ರೋಗ್ರಾಮ್ ಆಗಿ ಹೋಗ್ಬಿಟ್ಟಿದೆ. ಆದರೆ ಇವಾಗ ನಡೀತಕ್ಕಂಥ ಬದಲಾವಣೆಗಳು, ಇವಾಗ ಆಗ್ತಾ ಇರ್ತಕ್ಕಂಥ ನಾವು ಟೆಕ್ನಾಲಜಿಲಿ ನಡೀತಕ್ಕಂಥ ಒಂದು ಅಡ್ವಾನ್ಸ್ಮೆಂಟ್ಸ್ ನೋಡಿದ್ರೆ, ಏನ್ ಆಗುತ್ತೆ, ಏನ್ ಆಗಬಹುದು, ಆಗುತ್ತೆ ಅನ್ನೋಕ್ಕಿಂತ ಪ್ರೊಬಾಬಿಲಿಟಿಯಲ್ಲಿ ಮಾತಾಡ್ಬೇಕು. ಏನ್ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಫೆಸಿನ ನುಡಿಬಹುದು. ಈಗ ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಓಪನ್ ಎಐ ಅಂತ ಒಂದು ಕಂಪ್ನಿ, ಕ್ಯಾಲಿಫೋರ್ನಿಯಾ ಬೇಸ್ಡ್ ಕಂಪ್ನಿ, ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಅಥವಾ GPT ಅಂತ ಕರೀತಾರೆ. ಇದು ವರ್ಷನ್ 3 ಅಲ್ಲಿದೆ ಇವಾಗ. ಅದನ್ನ ರಿಲೀಸ್ ಮಾಡಿದೆ. ಅದು ಗೂಗಲ್ ಕಿಂತ ಬಹಳ ಎಫೆಕ್ಟಿವ್ ಆಗಿ ಮನುಷ್ಯನ ತರ ಪ್ರಾಂಪ್ಟ್ಸ್ ಗಳನ್ನ ಕೊಟ್ಟರೆ ಅದಕ್ಕೆ ಆನ್ಸರ್ ಮಾಡೋದು ಅಥವಾ ಕೋಡ್ ಬರ್ಕೊಡೋದು, ಈ ತರ ಎಲ್ಲ ಮಾಡ್ತಾ ಇದೆ ಅದು. ಸೊ ಈಗ ಅದು ಸಾಫ್ಟ್ವೇರ್ ಫಾರ್ಮ್ ಅಲ್ಲಿ ಇದೆ. ಇದನ್ನೇ ಇವ್ರೇನಾದ್ರೂ ಮುಂದೆ ಒಂದು ಮಷಿನ್ ತರ ಮಾಡಿ ಅಥವಾ ಒಂದು ರೋಬೋಟ್ ತರ ಮಾಡಿ ಒಂದು ಅಸಿಸ್ಟೆಂಟ್ ಗಳ ಮೂಲಕ ಇದನ್ನೆಲ್ಲ ಹೇಳಿಸಿದ್ರೆ, ಅವಾಗ ನಮ್ಗೆ ಇನ್ನೂ ರಿಯಲಿಸ್ಟಿಕ್ ಅನ್ಸೋದು, ಯಾರು ಎದುರಿಗೆ ಮಾತಾಡ್ತಿದಾರೇನೋ ಅಂತ. ಹೀಗೆ ನಾವು ಫ್ಯೂಚರ್ ಟೈಮ್ ಲೈನ್ ಅಲ್ಲಿ ನೋಡ್ತಾ ಹೋದಾಗ ಒಂದು ಸುಮ್ನೆ ಒಂದು ಏನೋ ಪಕ್ಷಿ ನೋಟ ಅಷ್ಟೇ, ಇದು ಹಿಂಗೆ ಆಗ್ಬಿಡುತ್ತೆ ಅಂತ ಒಂದು ಪ್ರೊಬಾಬಿಲಿಟಿ ಆಗಿ ಮಾತಾಡ್ತಾ ಹೋದ್ರೆ, ಗೂಗಲ್ ಲ್ಯಾಂಬ್ಡಾ ಅಂತ ಒಂದು ಅಸಿಸ್ಟೆಂಟ್, ಅದು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಏನು ಸಾಫ್ಟ್ವೇರ್ ಫಾರ್ಮ್ ಅಲ್ಲಿ ಆನ್ಸರ್ ಕೊಡುತ್ತೆ, ಏನು ಟೈಪ್ ಮಾಡೋದು ಸಾಫ್ಟ್ವೇರ್ ಫಾರ್ಮ್ ಅಲ್ಲಿ ಆನ್ಸರ್ ಕೊಡುತ್ತೆ, ಅಂದ್ರೆ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ಆನ್ಸರ್ ಕೊಡುತ್ತೆ. ಅದನ್ನ ಯಾರು ಓದ್ ಹೇಳಕ್ಕೆ ಅಥವಾ ಅದು ಏನು ಅಂತ ನಿಮಗೆ ಅರ್ಥ ಮಾಡ್ಸಕ್ಕೆ ಮನುಷ್ಯರ ತರ. ಈಗ ನೋಡಿ, ಏನೊಂದು ವಿಷಯ ಕೇಳಿದ್ರೆ ನನಗೆ ಮಾತಾಡಿ ಹಿಂಗೆಲ್ಲ ಮಾಡಿ ನೋಡಿ ಹ್ಯಾಂಡ್ ಎಲ್ಲ ಮಾಡಿ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಅವಾಗ ನಿಮಗೆ ಓಕೆ, ಯಾರು ಮನುಷ್ಯ ಹೇಳ್ತಿದಾರೆ ಅಂತ. ಅದು ಸುಮ್ಮನೆ ಟೆಕ್ಸ್ಟ್ ಕೊಟ್ಟ ಅದನ್ನ ನಾವು ಓದಬೇಕು. ಆದ್ರೆ ಎದುರಿಗೆ ಏನೋ ಮಷಿನ್ ಅದನ್ನ ಓದ್ತಾ ಇದ್ರೆ ಅವಾಗ ಸ್ವಲ್ಪ ಹೆಲ್ಪ್ ಆಗೋದು, ಏನೋ ಕೆಲಸ ಮಾಡ್ತಾನೋ ಅದೇನ್ ಹೇಳ್ತಿರುತ್ತೋ ಅದು ಕೇಳ್ಬೋದು. ಆ ತರ ಒಂದು ಟೆಕ್ನಾಲಜಿ 2024-25ರಲ್ಲಿ ಬರಬಹುದು ಅಂತ ಒಂದು ಅಂದಾಜಿದೆ. ಅವಾಗ ಆ ಅಸಿಸ್ಟೆಂಟ್ಗಳು ಏನಿರ್ತವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸಿಸ್ಟೆಂಟ್ಗಳು, ಅದು ನೀವು ಏನ್ ಮಾತಾಡ್ತಿರೋ ಅಥವಾ ನೀವೇನ್ ಕೇಳ್ತಿರೋ ಅದನ್ನ ಆ ಗೂಗಲ್ ಸರ್ಚಸ್ ಗಳನ್ನ ಅಥವಾ ಈ GPT ಸರ್ಚಸ್ ಗಳನ್ನ ಬಾಯಿಯ ಮೂಲಕ ನಿಮ್ಗೆ ಹೇಳುತ್ತೆ. ಈಗ ಹೆಂಗೆ ಸಿರಿ, ಬಿಕ್ಸ್ಬಿ ಈ ತರ ಎಲ್ಲ ಗೂಗಲ್ ಅಸಿಸ್ಟೆಂಟ್ಗಳು, ಈ ತರದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸಿಸ್ಟೆಂಟ್ ಆಗಿ ಬರುತ್ತೆ. ಇನ್ನು ಮುಂದೆ ಹೋಗ್ತಾ ಹೋದಾಗ 2027-2028 ಇಸ್ವಿ ಬಂದಿದೆ. ಇವಾಗ ಫ್ಯೂಚರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅವಾಗ ನ್ಯೂರಾಲಿಂಕ್ ಅಂತೇಳಿ ನೀವು ಒಂದು ಕೇಳಿರ್ಬೋದು. ತಲೆ ಒಳಗೆ ಇವಾಗ ಅದು ಹಂದಿಗಳ ಮೇಲೆ ಚೆಕ್ ಮಾಡ್ತಿದ್ದಾರೆ. ಅದು ನಮ್ಮ ಬ್ರೈನ್ ಒಳಗಡೆ ಚಿಪ್ ಅನ್ನು ಹಾಕ್ತಾರೆ. ಅದೊಂದು ಬಯೋನಿಕ್ ಚಿಪ್ ತರ ಇರ್ತದೆ. ಆ ನ್ಯೂರಾಲಿಂಕ್ ಅನ್ನೋ ಚಿಪ್ ಅಲ್ಲಿ ಪರ್ಸೆಪ್ಟರ್ಸ್ ಗಳು ಇರ್ತವೆ. ಅಂದ್ರೆ ಟೇಸ್ಟ್ ರಿಸಿಪ್ಟರ್, ಆಮೇಲೆ ನಮ್ಮ ಹ್ಯೂಮಿಡಿಟಿ, ನಮ್ಮ ಬಾಡಿ ಕಂಡೀಷನ್ ಹೆಂಗಿದೆ, ಒಟ್ಟಿನಲ್ಲಿ ಬ್ರೈನ್ ಏನ್ ಪರ್ಸೀವ್ ಮಾಡತ್ತಲ್ಲ ಎಲ್ಲ ಒಂದು ಎನ್ವೈರ್ಮೆಂಟ್ ಇಂದ, ಅದು ಆ ಚಿಪ್ ಮಾಡುತ್ತೆ. ಸೊ ಆ ಚಿಪ್ ಮಾಡೋದ್ರಿಂದ ಈ ನ್ಯೂರಾಲಿಂಕ್ ಯಾರ್ಯಾರು ಹಾಕೊಂಡಿರ್ತಾರಲ್ಲ, ಮನುಷ್ಯರಾಗ್ಲಿ ಅಥವಾ ಯಾವ ಜೀವಿಗಳಾಗ್ಲಿ ಅಂತ ಟೆಕ್ನಾಲಜಿ, ಅವರು ಸರೌಂಡಿಂಗ್ ಎನ್ವೈರ್ಮೆಂಟ್ ಹೆಂಗಿದೆ, ಅವ್ರೇನ್ ನೀರೊಳಗಿದಾರ, ಅವ್ರಿಗೆ ಭಯ ಆಗ್ತಿದೆ, ಅವ್ರಿಗೆ ಏನೋ ತುಂಬಾ ಖುಷಿ ಆಗ್ತಿದೆ, ಅವ್ರ ಮೈಯಲ್ಲಿ ಡೋಪಮಿನ್ ಬರ್ತಿದೆ, ಇವೆಲ್ಲ ಇನ್ಫಾರ್ಮೇಶನ್ಗಳು ಆ ಚಿಪ್ಪಿಗೆ ಬರ್ತಾ ಹೋಗುತ್ತೆ. ಇವೆಲ್ಲ ಇನ್ಫಾರ್ಮೇಶನ್ಗಳು ಆ ಚಿಪ್ಪಿಗೆ ಬರ್ತಾ ಹೋದಾಗ ಆ ಒಂದು ಡೇಟಾವನ್ನ ಬೇರೆ ಒಂದು ಮಷೀನಿಗೆ ಅಥವಾ ಬೇರೆ ಒಂದು ಏನಾದ್ರೂ ಒಂದು ಸಿಸ್ಟಮ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದಾದಲ್ಲಿ ನಮ್ಮೊಳಗಡೆ ಏನಾಗ್ತಿದೆ ಅಂದ್ರೆ, ನಾವೀಗ
ಕೋಪಗೊಂಡಾಗ ಒಂದೇನೋ ಆಗುತ್ತೆ, ಆಮೇಲೆ ನಮಗೆ ಖುಷಿ ಆದಾಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ನಾವು ಮಲಗಿದಾಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದನ್ನ ಮಾನಿಟರ್ ಮಾಡಬಹುದು, ಎದುರಿಗೆ ನಾವು ನೋಡಬಹುದು ಒಬ್ಬ ಮನುಷ್ಯ ಏನ್ ಯೋಚನೆ ಮಾಡ್ತಾನೆ ಅನ್ನೋದನ್ನು ಅವನು ಮಾಡಕ್ಕಿಂತ ಮುಂಚೆನೆ ಅದನ್ನ ನೋಡಂತ ಒಂದು ಸಿಸ್ಟಮ್ಗಳು ಬರ್ತಾರೆ. ಇದಕ್ಕೆ ನ್ಯೂರಾಲಿಂಕ್ ಅಂತ ಕರೀತಾರೆ. ಇದೇ ನ್ಯೂರಾಲಿಂಕ್ ಆಗುವ ಸಮೀಪದಲ್ಲಿ 2030 ಹೋಗೋಣ, ಇನ್ನು ಸ್ವಲ್ಪ ಮುಂದೆ, ಈ ಒಂದು ಕಾಲಘಟ್ಟದಲ್ಲಿ ಫ್ಯೂಚರ್ ಅಲ್ಲಿ ಯಾವ ತರ ಬರ್ತವೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ನ್ಯೂರಾಲಿಂಕ್ ಅನ್ನೋದು IA ಅಂತ ಕರೀತಾರೆ. AI ಅಂತಿದೆಯಲ್ಲ IA ಅಂತ ಅಂದ್ರೆ ಈ ಇಂಟೆಲಿಜೆನ್ಸ್ ಆಂಪ್ಲಿಫಿಕೇಶನ್ ಅಂತ. ಇವಾಗ ಆಲ್ರೆಡಿ ಮನುಷ್ಯನಿಗೆ ಇಂಟೆಲಿಜೆನ್ಸ್ ಇದೆ, ಆಲ್ರೆಡಿ ನಮಗೆ ಜ್ಞಾನ ಇದೆ. ಆಂಪ್ಲಿಫಿಕೇಶನ್ ಇನ್ನು ಜಾಸ್ತಿ ಮಾಡೋ, ಆಗ್ಮೆಂಟೇಶನ್ ಮಾಡೋ ಅಂತ. IA ಅಂತ ಬಂದಾಗ ಈ ಚಿಪ್ಗಳು, ಈಗ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋನ ತೋರಿಸ್ತಾ ಇರ್ತೀವಿ, ವಿಡಿಯೋದಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ಯಾರೊಬ್ಬ ಮನುಷ್ಯ ಮಾತಾಡ್ತಿರ್ತಾರೆ ಅಥವಾ ಯಾರೋ ಹಿಂಗೆ ಆಕ್ಟಿಂಗ್ ಮಾಡ್ತಿರ್ತಾರೆ. ಆ ಒಂದು ಜಸ್ಟ್ ವಿಡಿಯೋನೇ ನೋಡ್ಬಿಟ್ಟು ಆ ಮನುಷ್ಯ ಆಕ್ಟಿಂಗ್ ಮಾಡೋದು ಹೇಗೆ ಅಂತ ನೋಡ್ಬಿಟ್ಟು ಅವ್ರನ್ನ ಇಮಿಟೇಟ್ ಮಾಡಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸಿಸ್ಟೆಂಟ್ಗಳು ಬರ್ತಾರೆ. ಅಂದ್ರೆ ಇದೇನಾಗುತ್ತೆ ಅಂತಂದ್ರೆ, ಒಬ್ರು ಕೊರಗ್ತಾ ಇರ್ತಾರೆ, ಅವ್ರು ಸತ್ತೋಗ್ಬಿಟ್ರು, ನನಗೆ ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು ಅಂತ. ಆ ಸತ್ತೋಗಿರೋದೆಲ್ಲ ವಿಡಿಯೋ ಇರುತ್ತಲ್ಲ, ಫೋಟೋ ಗೀಟೋ ಎಲ್ಲ ಇರುತ್ತೆ, ಅವ್ರದನ್ನ ಅದು ಸ್ಕ್ಯಾನ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು. ಈ IA ಅಂತ ಚಿಪ್ ಇದೆಯಲ್ಲ, ಇದರಿಂದ ಸ್ಕ್ಯಾನ್ ಮಾಡಿ ಆ ಸತ್ತೋರು ಹೇಗ್ ಮಾತಾಡ್ತಿದ್ರು, ಅವ್ರು ಅದನ್ನ ಹೇಗ್ ಬಿಹೇವ್ ಮಾಡ್ತಾರೆ, ಅದನ್ನ ಜಸ್ಟ್ ಇಮಿಟೇಟ್ ಮಾಡುತ್ತೆ. ಕಂಪ್ಲೀಟ್ ಅವ್ರು ಬದುಕ್ಸ್ಬಿಡುತ್ತೆ ಅಂತ ಹೇಳ್ತಿಲ್ಲ, ಯಾಕಂದ್ರೆ ಸತ್ತವ್ರು ಬದುಕಕ್ ಆಗಲ್ಲ. ಆದ್ರೆ ಅವ್ರ ತರನೇ ಆಕ್ಟಿಂಗ್ ಮಾಡೋದು, ಅವ್ರ ತರ ಮಾಡೋದು ಮಾಡಿ ಇವ್ರಿಗೆ ಬದುಕಿದ್ದವ್ರಿಗೆ ಆಶ್ಚರ್ಯ, ಹೌದಲ್ಲ ನನಗೆ ಅವ್ರು ಇಲ್ಲ ಅನ್ನೋ ಒಂದು ಭಾವನೆ ಇಲ್ಲ ಇವಾಗ. ಯಾಕಂದ್ರೆ ಅಸಿಸ್ಟೆಂಟ್ಗಳು ಆತರ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದೆಲ್ಲ ಆರ್ಟಿಫಿಷಿಯಲ್, ಮನುಷ್ಯನ ಫೀಲಿಂಗ್ ಗಳ ಜೊತೆ ಆಕ್ಟಾಕ್ ಆಗಲ್ಲ. ಆದ್ರೆ ಇದನ್ನ ಜಸ್ಟ್ ಫಾರ್ ಫ್ಯೂಚರ್ ಅಲ್ಲ, ಜಸ್ಟ್ 2030 ಹೇಳ್ತಾ ಇದೆ. ಸೊ ಹೀಗಾಗ್ಬೋದು. ಸತ್ತವ್ರನ್ನೆಲ್ಲ ವಿಡಿಯೋಗಳನ್ನ ಸ್ಕ್ಯಾನ್ ಮಾಡಿ ಅವ್ರು ಹೇಗ್ ಮಾತಾಡ್ತಾರೆ ಅನ್ನೋದನ್ನ ಇಮಿಟೇಟ್ ಮಾಡಬಹುದು. ಸೊ ಆ ಅಸಿಸ್ಟೆಂಟ್ಗಳು ನಮ್ಗೆ ಇನ್ನೂ ಹತ್ರ ಆಗ್ತಾರೆ. ಅವಾಗಿನ್ನು ಈ ಒಂದು IA ಬಂದಿರೋದಕ್ಕೆ ಅಸಿಸ್ಟೆಂಟ್ಗಳು ತುಂಬಾ ಮನುಷ್ಯನ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಅವು ಮಷಿನ್ ಅಂತ ಅನ್ಸಕ್ ಆಗಲ್ಲ ನಮಗೆ. ಯಾರೋ ನಮ್ ಜೊತೆ ನಿಜವಾಗ್ಲೂ ಇದಾರೇನೋ, ಅವ್ರ ಸತ್ತವ್ರು ನಿಜವಾಗ್ಲೂ ಇದಾರೇನೋ ಅನ್ನೋ ತರ ಅದು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದೆ, 2032 ಹಾಗೆ ಬಂದ್ರೆ ಕ್ವಾಂಟಮ್ ಕಂಪ್ಯೂಟರ್ಸ್ ಗಳು ಎಷ್ಟು ಸ್ಟ್ರಾಂಗ್ ಆಗಿರ್ತಾವ ಅಂತಂದ್ರೆ, ಇವಾಗ ಕ್ವಾಂಟಮ್ ಕಂಪ್ಯೂಟರ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ, ಗೂಗಲ್ ಅವರು IBM ನವರು ಯಾಕೆ ಡೆವಲಪ್ ಮಾಡ್ತಿದ್ದಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಸಿಮ್ಯುಲೇಷನ್ ಗಳು ಮಾಡಬೇಕಾಗುತ್ತೆ, ವಿಂಡ್ ಟನಲ್ ಸಿಮ್ಯುಲೇಷನ್ ಮಾಡಬೇಕಾಗುತ್ತೆ, ಅಟಾಮಿಕ್ ಸಿಮ್ಯುಲೇಷನ್ ಮಾಡಬೇಕಾಗುತ್ತೆ. ನೀವು ಸ್ವಿಟ್ಜರ್ಲೆಂಡ್ ಅಲ್ಲಿ ನಡೆದಿರ್ತಕ್ಕಂಥ ಲಾರ್ಜ್ ಹೆಡ್ರಾನ್ ಕೊಲೈಡರ್ ಅಥವಾ LHC ಅಂತ ಕರೀತಾರಲ್ಲ, ಲೈಕ್ ಬೋಸಾನ್ಸ್ ಗಳು ಕಂಡುಹಿಡಿತಾರೆ, ಬೇರೆ ಡೈಮೆನ್ಷನ್ ಅಲ್ಲಿ ಪಾರ್ಟಿಕಲ್ ಗಳು ಏನಿರ್ತವೆ ಅಂತ ಕಂಡುಹಿಡಿತಾರೆ, ಪ್ರೋಟಾನ್ ಗಳನ್ನ ಡಿಕ್ಕಿ ಹೊಡಿಸಿ ಅದರಲ್ಲಿ ಬಿಗ್ ಬ್ಯಾಂಗ್ ನ ಸಿಮ್ಯುಲೇಷನ್ ಮಾಡ್ತಾರೆ ಅಂತ. ಇದಕ್ಕೆಲ್ಲ ತುಂಬಾ ಕಂಪ್ಯೂಟೇಷನಲ್ ಪವರ್ ಬೇಕು. ಅಂತ ಪವರ್ನ ಆ ಒಂದು ಕಾಲದಲ್ಲಿ 2032 ಅಂತ ಕಾಲದಲ್ಲಿ ಆ ಕ್ವಾಂಟಮ್ ಕಂಪ್ಯೂಟರ್ಸ್ ಗಳು ಅಟಾಮಿಕ್ ಲೆವೆಲ್ ತನಕ, ಮಾಲಿಕ್ಯುಲರ್ ಲೆವೆಲ್ ತನಕ ಸಿಮ್ಯುಲೇಷನ್ ಮಾಡಂತ ಪವರ್ ಅವುಗಳು ತಗೊಂಡಿರ್ತವೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ತರ ಅಟಾಮಿಕ್ ಲೆವೆಲ್ ಅಲ್ಲಿ ಸಿಮ್ಯುಲೇಷನ್ ಗಳು ಆಗೋದ್ರಿಂದ ಎರಡು ಭಾಗವಾಗಿ ಡಿವೈಡ್ ಆಗುತ್ತೆ. ಏನು ಮನುಷ್ಯರು ಯೂಸ್ ಮಾಡ್ತಕ್ಕಂಥ ಇಂಟರ್ನೆಟ್ ವರ್ಕ್ ಬೇರೆ, ಮಷಿನ್ ಗಳು ಯೂಸ್ ಮಾಡ್ತಕ್ಕಂಥ ಇಂಟರ್ನೆಟ್ ವರ್ಕ್ ಬೇರೆ. ಅಂತರ ಮನುಷ್ಯರು ಮತ್ತೆ ಮಷಿನ್ ಗಳು ಇಂಟರ್ನೆಟ್ ಬೇರೆ ಆದಾಗ ಅವಾಗ ಒಂದು ವಿಚಿತ್ರಕರ ಬದಲಾವಣೆಗಳು ಬರ್ತಾ ಹೋಗುತ್ತೆ. 2035 2038 ಕಾಲದಲ್ಲಿ ಬರೋಣ, ಇನ್ನು ಸ್ವಲ್ಪ ಫಾರ್ ಫ್ಯೂಚರ್ ಅಲ್ಲಿ. ಅವಾಗ ಗೇಮ್ ಡೆವಲಪರ್ಸ್ ಗಳು, ಈ ಮೆಟಾವರ್ಸ್ ಅಂತ ಈಗ ಆಲ್ರೆಡಿ ಇದೆ, VR ಹೆಡ್ಸೆಟ್ ಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, LSD DMT ಅಂತ ಕೆಲವೊಂದು ಡ್ರಗ್ಸ್ ಇದೆ. ಆ ಡ್ರಗ್ಸ್ ಅನ್ನು ತಗೊಂಡ್ರೆ ಅವು ಸೈಕಿಡೆಲಿಕ್ ಡ್ರಗ್ಸ್ ಅಂತ ಕರೀತಾರೆ. ಅವು ತಗೊಂಡ್ಬಿಟ್ರೆ ನಿಮಗೆ ಇಡೀ ರಿಯಾಲಿಟಿ ಏನೋ ಹಿಂಗೆ ತೇಲ್ತಾ ಇದೆಯೇನೋ, ಅಲ್ಲಿ ಕಲರ್ ಬರ್ತಿದೆ, ಯಾರೋ ಹಾಡು ಹೇಳ್ತಿದ್ದಾರೆ, ಅಲ್ಲಿ ಏನು ಇದಲ್ಲ. ನಾನು ಹೇಳಿದ್ನಲ್ಲ ಕೆಲವೊಂದು ವಿಡಿಯೋಸ್ಗಳಲ್ಲಿ, ಇದು ಒಂದು ಎಫೆಕ್ಟ್ ಅಷ್ಟೇ, ಸೈಕಲಾಜಿಕಲ್ ಎಫೆಕ್ಟ್. ಇದು ಆ ಅಮಿಗ್ಡಲಾ ಅನ್ನೋ ಒಂದು ಏನು ಕಂಟ್ರೋಲ್ ಮಾಡೋ ಪಾರ್ಟ್ ಇರುತ್ತೆ, ಅದನ್ನ ಡಿಆಕ್ಟಿವೇಟ್ ಮಾಡ್ಬಿಟ್ಟು ಕಂಪ್ಲೀಟ್ ಕಾಮ್ ರಿಲ್ಯಾಕ್ಸೇಷನ್ ಸ್ಟೇಟಿಗೆ ತಗೊಂಡೋಗುತ್ತೆ. ಸೊ ಈ ತರ ಈ ಮೆಟಾವರ್ಸ್ ಗಳಲ್ಲಿ ಅಥವಾ ಈ VR ಹೆಡ್ಸೆಟ್ ಗಳಲ್ಲಿ ಅವಾಗಿರೋ ಗೇಮ್ ಡೆವಲಪರ್ಸ್ ಈ ನ್ಯೂರಾಲಿಂಕಿನ ಹೆಲ್ಪ್ ಅನ್ನ ತಗೊಂಡ್ಬಿಟ್ಟು, ಈ ಚಿಪ್ಪಿನ ಹೆಲ್ಪ್ ಅನ್ನು ತಗೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು ನೀರೊಳಗೆ ಗೇಮ್ ಆಡ್ತಿರೋ ಸಿನಾರಿಯೋ ಬಂತಂದ್ರೆ, ಅಂದ್ರೆ ನೀವು ಹೊರಗಡೆನೆ ಇರ್ತೀರಿ, ನೀವು ನೀರೊಳಗೆ ಹೋಗಿರಲ್ಲ. ಆ ನೀರೊಳಗೆ ಇದ್ದಾಗ ಆ ಸೌಂಡು, ಆ ಒಂದು ಎದುರಿಗೆ ಶಾರ್ಕ್ ಬಂದಾಗ ನಿಮಗೆ ಆಗ್ಬೇಕಾಗಿರ್ತಕ್ಕಂಥ ಭಯ, ಅದನ್ನೆಲ್ಲ ನಮ್ಮ ಒಳಗಡೆ ಇಂಡ್ಯೂಸ್ ಮಾಡುತ್ತೆ. ಅಂತ ಸಿಸ್ಟಮ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ದೆವ್ವ ನೋಡ್ತಿದ್ದೀರ ಅಂತಂದ್ರೆ ನಿಮ್ಗೆ ಭಯ ಆಗ್ಬೇಕಂದ್ರೆ ಒಂದು ಹಾರ್ಮೋನ್ ಅಡ್ರಿನಲಿನ್ ರಿಲೀಸ್ ಆಗುತ್ತೆ. ಅದನ್ನ ಮಾಡುತ್ತೆ, ಯಾಕಂದ್ರೆ ಬ್ರೈನ್ ಕನೆಕ್ಷನ್ ಇರುತ್ತಲ್ಲ, ಬ್ರೈನ್ ಅವನ್ನೆಲ್ಲ ರಿಲೀಸ್ ಮಾಡೋದು. ಸೊ ಈ ತರ ಇನ್ನೂ ಎನ್ಹ್ಯಾನ್ಸ್ಡ್ ಆಗ್ತಾ ಇದು ಸ್ವಲ್ಪ ಲೀಗಲ್ ಕ್ವಶನ್ ಬರುತ್ತೆ. ಇಂತಹ ಗೇಮ್ಸ್ ಗಳು ಬಂತಂದ್ರೆ ಎದುರಿಗೆ ಯಾರು ಎದುರೆ ಅಂತ ಗೊತ್ತಾಗಲ್ಲ, ಎಚ್ಚರ ಇರಲ್ಲ. ಇವಾಗಲೇ ಮೊಬೈಲ್ ಗೇಮ್ಸ್ ಇಷ್ಟೊಂದು ಅಡಿಕ್ಟ್ ಆಗ್ತಾರೆ. ಇನ್ನು ಮುಂದೆ ಆತರ ರಿಯಲ್ ಗೇಮ್ ಅಲ್ಲೇ ಇದೀನಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ರೆ ಅವ್ರಿಗೆ ರಿಯಾಲಿಟಿ ಯಾವುದು ಮತ್ತೆ ಹೊರಗಿನ ಪ್ರಪಂಚ ಯಾವುದು, ಲೈಕ್ ಆರ್ಟಿಫಿಷಿಯಲ್ ಪ್ರಪಂಚ ಯಾವ್ದು ಅಂತಾನೆ ಗೊತ್ತಾಗಲ್ಲ ಅಂತ. ಹೀಗೆ ಒಂದು 5 ವರ್ಷಗಳ ಮುಂದೆ ಹೋಗ್ತಾ ಹೋದ್ರೆ 2040ನೇ ಒಂದು ಇಸ್ವಿಗೆ ಒಂದು ಹೊಸ ಒಂದು ಪದ ಬರುತ್ತೆ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇಷ್ಟು ವರ್ಷ ಕೇಳಿದ್ವಿ, ಇವೆಲ್ಲ ಕಂಪ್ಯೂಟೇಷನಲ್ ಪವರ್ ಮತ್ತೆ ನ್ಯೂರಾಲಿಂಕ್ ಎಲ್ಲ ತಗೊಂಡ್ಬಿಟ್ಟು ಮಾಡುತ್ತೆ. ಇದೇನಿದು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಿದೆಯಾ ಅಂತ. ಈ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಏನು ಅಂತಂದ್ರೆ,
ಈ ಎಲ್ಲ ಕಡೆ ಈಗ ಈ ಒಂದು ಹೊತ್ತಿನಲ್ಲಿ 2040ರಲ್ಲಿ ಒಂದು ಕಾಫಿ ಮಷೀನ್ ಇದ್ರೆ ಅದಕ್ಕೊಂದು ಡೇಟಾ ಹೋಗ್ತಾ ಇರುತ್ತೆ. ಒಂದು ಟ್ರೈನ್ ಅಲ್ಲಿ ಹೋಗ್ತಿದ್ರೆ ಅಂದ್ರೆ ಆ ಟ್ರೈನಿಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಒಂದು ಡೇಟಾ ಕಲೆಕ್ಟ್ ಮಾಡ್ತಾ ಇರುತ್ತೆ. ಒಟ್ನಲ್ಲಿ ಅವು ರಿಡೆಂಡೆನ್ಸಿ ಮಾಡ್ತಿರ್ತವೆ, ಕಲೆಕ್ಟ್ ಮಾಡೋದು ಬಿಡೋದು, ಅದಕ್ಕೆ ರಿಡೆಂಡೆನ್ಸಿ ಅಂತ ಕರೀತಾರೆ. ಅಂದ್ರೆ ಅದನ್ನ ತಗೊಂಡು ಏನು ಮಾಡಲ್ಲ. ಆದ್ರೆ ಈ AGI ಅಥವಾ ಈ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅನ್ನೋದು 2040ರಲ್ಲಿ ಏನು ಬರುತ್ತೆ, ಅದು ಪ್ರಪಂಚದಾದ್ಯಂತ ಯಾವ ಯಾವ ಡಿವೈಸಸ್ ಗಳಿಗೆ, ಸ್ಮಾರ್ಟ್ ಡಿವೈಸ್ ಅಂತ ಕರೀತಾರಲ್ಲ, IoT ಅಂತ ಕರೀತಾರಲ್ಲ, ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, ಅವಾಗ AIoT ಅಂತ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫ್ ಥಿಂಗ್ಸ್ ಅಂತ. ಏನೇ ಒಂದು ವಸ್ತು ನೀವೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ರೆ ಅದಕ್ಕೊಂದು ಜೀವ ಇರುತ್ತೆ. ಜೀವ ಇರೋದಂತಂದ್ರೆ ಮೊಬೈಲ್ ನಮ್ಮಿಂದ ಏನೋ ಒಂದು ಡೇಟಾ ತಗೊಂತಿರುತ್ತೆ. ಅಂದ್ರೆ ನಾವೇನ್ ಮಾತಾಡ್ತೀವೋ, ನಮ್ಮ ಸ್ಪೀಡೋ ಅಥವಾ ನಮ್ಮ ಓಡ್ತಿರೋ ವೇಗ, ನಮ್ಮ ಹಾರ್ಟ್ ಬೀಟೋ, ಇವಾಗಲೇ ಸ್ಮಾರ್ಟ್ ಡಿವೈಸಸ್ ಅಂತ ಇದಾವೆ. ಆದ್ರೆ ಅವಾಗ ಅವಷ್ಟಿಗೆ ಅವೇ ಮಾನಿಟರ್ ಮಾಡ್ತಾ ಇರ್ತವೆ ಆಟೋಮೆಟಿಕಲಿ. ನಾವೇನು ಹಿಂಗ್ ಪ್ರೆಸ್ ಮಾಡಿ ಹಿಂಗೆ ಹಾರ್ಟ್ ಬೀಟ್ ಹೊತ್ತು ಪಲ್ಸ್ ರೇಟ್ ಹಿಂಗೆಲ್ಲ ಮಾಡೋದೇ ಬೇಕಿಲ್ಲ, ಅವು ಆಟೋಮೆಟಿಕಲಿ ತಗೊಳ್ತಾರೆ. ನಾವು ಮಾತಾಡ್ತಿರ್ತಕ್ಕಂಥ ಶೈಲಿ ನೋಡಿ, ನಾವ್ ಯಾರು ಹಿಂಗ್ ನೋಡಿ ಖುಷಿ ಆದ್ರೆ ಅವಾಗ ಓಕೆ ಇವ್ನು ಹ್ಯಾಪಿ ಆಗ್ತಿದಾನೆ, ಇವನ್ ಒಳಗಡೆ ಹಿಂಗ್ ಆಗ್ತಿದೆ, ಇವನ್ ರಕ್ತದಲ್ಲಿ ಇಷ್ಟೊಂದು ಏನೋ ಒಂದು ಬದಲಾವಣೆ ಆಗ್ತಿದೆ, ಈ ಹಾರ್ಮೋನ್ ರಿಲೀಸ್ ಆಗ್ತಿದೆ, ಇಷ್ಟು ಮಿಲಿಗ್ರಾಮ್ ಆಗಿದೆ, ಹಿಂಗೆಲ್ಲ ಒಂದು ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫ್ ಥಿಂಗ್ಸ್ ಅಂತ ಏನಿದೆ ಅದರ ಒಂದು ಇಂಟರ್ ಕನೆಕ್ಷನ್, ಅದರ ಒಂದು ಇಂಟರ್ ನೆಟ್ವರ್ಕಿಂಗ್ ನಾವು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ 10 ವರ್ಷಗಳ ಕಾಲ ಇರುತ್ತೆ ಅಂತ ಒಂದು ಅಂದಾಜು ಮಾಡಲಾಗಿದೆ. 2050ಕ್ಕೆ ಈ ಗೇಮಿಂಗ್ ಗಳು ಎಷ್ಟು ಮುಂದೆ ಹೋಗಿರ್ತವೆ ಅಂತಂದ್ರೆ ಆ ಗೇಮ್ ಅನ್ನ ಆಡಿ ಹೊರಗೆ ಬರ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಅವು ಮನಸ್ಸಿನ ಆ ಸೇಷಿಯಬಲ್ ಈ ಭಾವನೆಗಳು ಏನಿದಾವೆ, ಆ ಒಂದು ಕೊರತೆ ಏನಾಗಿದೆ, ನನಗೇನು ಮಿಸ್ ಆಗಿದೆ ಅಂತ ಅನ್ನೋ ಒಂದು ಫೀಲಿಂಗ್ ಬರ್ಸಲ್ಲ. ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಒಬ್ರು ನನಗೆ ಏನೋ ಹಿಂಗ್ ಅನ್ಬೇಕು ಅಂತ ಇರುತ್ತೆ, ಅವ್ರಿಗೆ ಅದು ರಿಯಾಲಿಟಿ ಅವ್ರು ಹಂಗ ಅಂತಿರಲ್ಲ. ನೀವು ವರ್ಚುವಲ್ ವರ್ಲ್ಡ್ ಅಲ್ಲಿ ಹೋಗಿ ಅವ್ರದ್ದೊಂದು ಅವತಾರ ಇರುತ್ತೆ, ಅಲ್ಲಿ ಅವತಾರ ಕ್ರಿಯೇಟ್ ಆಗುತ್ತೆಲ್ಲ. ಅವರು ನಿಜವಾಗ್ಲೂ ಹಂಗ ಅಂದಂಗೆ ನೀವು ಸಿಮ್ಯುಲೇಷನ್ ಮಾಡ್ಬೋದು. ನಿಮ್ಮ ಮೈಂಡ್ ಅಲ್ಲಿ ಪವರ್ ಇರುತ್ತೆ, ನೀವೇನೋ ಟೈಪ್ ಮಾಡೋದ್ ಬೇಕಿಲ್ಲ, ಅವ್ರು ಹಿಂಗ್ ಅನ್ನಬೇಕು ಅಂತ. ನೀವು ಆತರ ಯೋಚನೆ ಮಾಡ್ತಿರಲ್ಲ, ಆ ಜಸ್ಟ್ ಆ ಚಿಂತನೆ ನಿಮಗೆ ಎಲೆಕ್ಟ್ರಿಕ್ ಪಲ್ಸ್ ಆಗಿ ಹೋಗುತ್ತೆ ತಲೆಯಲ್ಲಿ. ಆ ಪಲ್ಸ್ ನಮ್ಮ ನ್ಯೂರಲ್ ಲಿಂಕ್ ಆ ಚಿಪ್ ಏನಿರುತ್ತೆ ಆ ಚಿಪ್ಪಿಗೆ ಹೋಗುತ್ತೆ. ಆ ಚಿಪ್ ನಿಮಗೆ ಎದುರಿಗೆ ಅದೇ ತರ ಅವ್ರು ಬಂದು ಸಿಮ್ಯುಲೇಟ್ ಮಾಡ್ದಂಗ ಆಗುತ್ತೆ. ಅವಾಗ ನನಗೆ ಒಂದು ಮಿಸ್ ಆಗಿದೆ ಅನ್ನೋ ಒಂದು ಫೀಲಿಂಗೇ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಫಿಸಿಸಿಸ್ಟ್ಗಳು ಮತ್ತೆ ಏನು ಪ್ರಿಡಿಕ್ಟ್ ಮಾಡ್ತಾರೆ ಅಂತಂದ್ರೆ 2050ರ ಹೊತ್ತಿಗೆ ಈ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಒಂದು 10 ವರ್ಷಗಳ ಕೆಲಸ ಮಾಡಿದಾಗ ಪ್ರಪಂಚದಾದ್ಯಂತ ಮಾನಸಿಕ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಒಂದು ವಿಚಿತ್ರ ಫ್ಯಾಕ್ಟ್ ಅನ್ನ ನಾನು ಕೇಳಿದೆ. ಇದನ್ನ ನಾನು ಯೋಚನೆ ಮಾಡಿದೆ, ಹೇಗೆ ಇದು ಮಾನಸಿಕ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಮಾನಸಿಕ ರೋಗ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ, ಫೀಲಿಂಗ್ಸ್ ಗಳು ಇವಾಗ ಕಾಸ್ಟ್ಲಿ ಅನ್ನೋ ಮೀನಿಂಗ್ ಏನು ಅಂತಂದ್ರೆ, ನನಗೆ ಹ್ಯಾಪಿ ಆಗ್ಬೇಕು ಅಂತಂದ್ರೆ ಸುಮ್ನೆ ಹ್ಯಾಪಿ ಆಗಿದ್ದು ಬಿಡ್ರಿ ಅಂತ ಹೇಳ್ತಾರಲ್ಲ, ಆದ್ರೆ ಹೆಂಗಿರೋದು, ನನಗೇನೋ ಸಿಕ್ಕಿಲ್ಲ ಅಂತ ಫೀಲಿಂಗ್ ಇದೆ, ಹ್ಯಾಪಿಯಾಗಿ ಹೆಂಗಿರ್ಲಿ ಅಂತ. ಆದ್ರೆ ನಿನಗೇನೋ ಒಂದು ಸಿಕ್ಕಿದೆ, ಆದ್ರೆ ಅದು ಎದುರಿಗಿಲ್ಲ, ಬಟ್ ಸಿಕ್ಕಂಗ್ ಆಗ್ತಿದೆ. ಅವಾಗ ನೀ ಫುಲ್ ಬೇಸ್ ಲೆವೆಲ್ ಇರುತ್ತಲ್ಲ ಡಿಪ್ರೆಷನ್ ತರದ್ದು, ಅದು ರೈಸ್ ಆಗುತ್ತೆ. ಯಾಕೆ ಅಂತಂದ್ರೆ, ಈಗ ಒಬ್ಬರನ್ನ ನೋಡ್ಬೇಕು ಅಂತ ಇರುತ್ತೆ. ನೀವು ಎಷ್ಟೇ ವಿಡಿಯೋ ಕಾಲ್ ಮಾಡಿ ಅಥವಾ ಫೋಟೋ ನೋಡಿದ್ರೆ ಅದು ರಿಯಲ್ ಅನ್ಸಲ್ಲ. ಆದ್ರೆ ಎದುರಿಗೆ ಅವ್ರದ್ದೇನೋ ಒಂದು ಜಿಬ್ಬಿ ತರ ಟೆಕ್ನಾಲಜಿ ತರ ಎದುರಿಗೆ ಅವತಾರ ಬಂದು ಅವ್ರು ಮಾತಾಡ್ತಿದ್ದಾರೆ ಅಂತಂದ್ರೆ, ಅದು ನೋಡಿ, ಇದು ಅಗ್ಯುಮೆಂಟೆಡ್ ಆರ್ಟಿಫಿಷಿಯಲ್ ಅಂದ್ರೆ ಫೀಲಿಂಗ್ಸ್ ಮಾಡ್ತಾ ಇಲ್ಲ. ಆ ಫೀಲಿಂಗ್ ಲೆವೆಲ್ ಎಲಿವೇಟ್ ಆಗುತ್ತೆ. ನಾವು ತುಂಬಾ ಸ್ಯಾಡ್ ಆಗಿರ್ತಕ್ಕಂತ ಒಂದು ಲೆವೆಲ್ ಏನಿದೆ, ಎದುರಿಗೆ ಇದಾರೇನಪ್ಪಾ ಅನ್ನಂಗೆ ಆಲ್ಮೋಸ್ಟ್ 100% ಅವ್ರು ಇರಲ್ಲ, ಅವ್ರು ಅವತಾರ ಇರ್ಬೋದು. ಆದ್ರೆ ಇದು ನಾರ್ಮಲ್ ಅವ್ರು ಇಲ್ಲ ಅನ್ನಕ್ಕಿಂತ ಸ್ವಲ್ಪ ಜಾಸ್ತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅನ್ನೋ ಒಂದು ಭಾವ. ಈ ಒಂದು ಭಾವ ಜಾಸ್ತಿ ಆಗಿ ಇಡೀ ಪ್ರಪಂಚದಂತ ಹರಡ್ಕೊಂಡಾಗ ಮಾನಸಿಕ ರೋಗಗಳ ಸಂಖ್ಯೆ ಒಂದು ಕಡಿಮೆ ಆಗ್ಬೋದು. ಮತ್ತೆ ಇದರಿಂದ ಸೈಕಾಲಜಿಸ್ಟ್ ಮತ್ತೆ ಸೈಕ್ಯಾಟ್ರಿಸ್ಟ್ಗಳಿಗೆ ಕೆಲಸನೇ ಹೋಗ್ಬಿಡುತ್ತೆ ಅಂತ ಒಂದು ಡೇಂಜರಸ್. ಆಮೇಲೆ ಈ 2051ನೇ 2052ನೇ ಇಸ್ವಿ ಹತ್ರ ಬಂದಾಗ ಇನ್ನೂ ಒಂದು ಹೊಸ ಒಂದು ಪದ ಬರುತ್ತೆ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ. ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಏನು ಅಂತಂದ್ರೆ, ಹೆಸರೇ ನೋಡಿ, ಜಸ್ಟ್ ಕೃತಕ ಒಂದು ಜ್ಞಾನ ಅಲ್ಲ, ಸೂಪರ್ ಅಂದ್ರೆ ಅತಿ ದೊಡ್ಡ ಜ್ಞಾನ ಅಂತ. ಮಾನವ ಮಾಡದೇ ಇರತಕ್ಕಂಥ ಯೋಚನೆಗಳು, ಮಾನವನಿಗೆ ಕಂಡು ಹಿಡಿದ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ 2-3 ಸೆಕೆಂಡ್ ಅಲ್ಲಿ ಮಾಡ್ತಕ್ಕಂಥ ಪವರ್ಫುಲ್ ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ ಹೆಂಗ್ ಬಿಲ್ಡ್ ಆಗುತ್ತೆ ಅಂದ್ರೆ, ಪ್ರಪಂಚದಾದ್ಯಂತ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅನ್ನೋ ನೆಟ್ವರ್ಕ್ ನ ಪವರ್ ಇಂದನೇ ಅದು ನೆಕ್ಸ್ಟ್ ಲೆವೆಲ್, ಈ AGI ನೆಕ್ಸ್ಟ್ ಲೆವೆಲ್ ASI ಅಂತ ಕರೀತಾರೆ, ಈ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ. ಇವುಗಳು ಏನ್ ಮಾಡ್ತವೆ, ಏನ್ ಕೆಪಾಸಿಟಿ ಇರುತ್ತೆ ಅಂದ್ರೆ, ಇವೊಂದು 20 ವರ್ಷಗಳ ಕಾಲ ಜಗತ್ತಿನ ಆಳ್ತಾರೆ. ಇವು ಬಂದಾಗ ಅವು ಮಾನವನನ್ನ ಕಂಪ್ಲೀಟ್ ಹ್ಯೂಮನಾಯ್ಡ್ ತರ ಮಾಡಕ್ ಹೋಗ್ತಾರೆ. ಕಂಪ್ಲೀಟ್ ಮನುಷ್ಯನೂ ಅಲ್ಲ, ಕಂಪ್ಲೀಟ್ ರೋಬೋಟ್ಸ್ ಗಳು ಅಲ್ಲ, ಹ್ಯೂಮನಾಯ್ಡ್ಸ್ ಅಂತ ಕರೀತಾರಲ್ಲ, ಅರ್ಧ ಮನುಷ್ಯ ಅರ್ಧ ಹ್ಯೂಮನ್ ಅಂತ. ಆ ತರ ಒಂದು ಟೆಕ್ನಾಲಜಿನ ಅವು ತರ್ತಾ ಹೋಗ್ತವೆ. ಅವು ಹಂಗ್ ತಂದಾಗ ಮನುಷ್ಯನ ತನ್ನ ಕಂಟ್ರೋಲ್ ಇಟ್ಕೊಳಕ್ ಹೋಗ್ತವೆ. ಮತ್ತು ಈ
60 ಮತ್ತು 2080ನೇ ಇಸ್ವಿಯಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಯಾವ ತರ ಕ್ರಾಂತಿ ಅಂತಂದ್ರೆ, ಮಾನವರು ತಮ್ಮ ಫೀಲಿಂಗ್ಸ್ ಗಳನ್ನ ನ್ಯಾಚುರಲ್ ಆಗಿ ಇಡಕ್ ಬಿಡ್ರಿ ಅಂತ ಮಷಿನ್ಸ್ ಗಳಿಗೆ ಪ್ರೊಟೆಸ್ಟ್ ಮಾಡ್ತಾರೆ. ಆ ಮಷಿನ್ಸ್ ಗಳಿಗೆ ಕೇಳಲ್ಲ. ಈ ಕೇಳಲ್ಲ ಅನ್ನೋ ಒಂದು ಪದ ಹೇಳಿದ್ನಲ್ಲ, ಯಾಕೆ ಕೇಳಲ್ಲ ಅಂತಂದ್ರೆ ಮಿತಿ ಮೀರಿ ಹೋಗಿರುತ್ತೆ ಟೆಕ್ನಾಲಜಿ ಅನ್ನೋದು. ಮನುಷ್ಯ ಬಿಲ್ಡ್ ಮಾಡಿರ್ತಕ್ಕಂಥ ಟೆಕ್ನಾಲಜಿ ಅವನ ಕೈಯಿಂದನೇ ತಪ್ಪಿಸ್ಕೊಂಡ್ಬಿಟ್ಟು ಅವನ ಕಂಟ್ರೋಲ್ ಇಲ್ದಂಗೆ ಇರಕ್ ಆಗೋದು. ಇದಕ್ಕೆ ಒಂದು ವಿಶೇಷ ಪದ ಕರೀತಾರೆ, ಸಿಂಗ್ಯುಲಾರಿಟಿ ಅಂತ. ಸಿಂಗ್ಯುಲಾರಿಟಿ ತುಂಬಾ ದೂರ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಸಿಂಗ್ಯುಲಾರಿಟಿ ಅಂತಂದ್ರೆ ಏನು ಅಂತಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅದು 2070 2080 ಅಂತ ಇವಾಗ ಪ್ರಿಡಿಕ್ಷನ್ ಮಾಡಿರೋದು, ಇನ್ನು ಬೇಗ ಆಗ್ಬೋದು. ಆ ಸಿಂಗ್ಯುಲಾರಿಟಿಯಲ್ಲಿ ನಾವು ಮಾಡಿರ್ತಕ್ಕಂಥ ಟೆಕ್ನಾಲಜಿಕಲ್ ಇನ್ವೆನ್ಷನ್ಸ್ಗಳು, ನಾವು ಮಾಡಿರ್ತಕ್ಕಂಥ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಗಳು ನಮ್ಮ ಕಂಟ್ರೋಲ್ ಅನ್ನೇ ತಪ್ಪಿ ತನ್ನಷ್ಟಿಗೆ ತಾನೇ ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತೆ. ಆ ASI ಬಂದಾಗ 2080ರಲ್ಲಿ ASI ಹೆಂಗಿರುತ್ತೆ ಅಂತಂದ್ರೆ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ತಾನು ಏನು ಪ್ರೋಗ್ರಾಮ್ ಆಗ್ಬೇಕು ಅದನ್ನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. AGI ತನಕ ನಾವು ಮನುಷ್ಯರು ಪ್ರೋಗ್ರಾಮ್ ಮಾಡ್ಬೇಕಾಗಿತ್ತು. ಇವಾಗ ಮನುಷ್ಯರಿಲ್ದೇನೆ ತಮ್ಮಷ್ಟಿಗೆ ತಾವೇ ಪ್ರೋಗ್ರಾಮ್ ಮಾಡ್ಕೊಳ್ತಾರೆ. ಇವಾಗ ಕಂಪ್ಲೀಟ್ ಜಗತ್ತು ಅವುಗಳ ಕೈಯಲ್ಲಿರುತ್ತೆ. 2090ನೇ ಇಸ್ವಿಯಲ್ಲಿ ಕಂಪ್ಲೀಟ್ ಜಗತ್ತನ್ನ ಅವುಗಳು ತಗೊಳ್ತವೆ. ಆದ್ರೂ ಕೂಡ ಅವರು ಮನುಷ್ಯರಿಗೆ ಏನು ನಾವು ರಿನ್ಯೂವಬಲ್ ಎನರ್ಜಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಆ ಪರ್ಮಿಷನ್ಗಳು ಕೊಟ್ಟಿರ್ತವೆ. ಆಮೇಲೆ ಭೂಮಿಯಲ್ಲಿ ಅಲ್ಲಲ್ಲಿ ಝೋನ್ಗಳು ಮಾಡ್ತಾರಂತೆ. ಆ ಝೋನ್ ಅಲ್ಲಿ ಮನುಷ್ಯನ ಫೀಲಿಂಗ್ ಗಳಾಗೆ ಬದುಕಕ್ಕೆ ಬಿಡ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ಅಷ್ಟೇ. 2100ನೇ ಇಸ್ವಿಯಲ್ಲಿ ಈ ASI ಭೂಮಿಯಲ್ಲಿ ಇರುತ್ತಲ್ಲ, ಸ್ಪೇಸಿಗೆ ಹೋಗುತ್ತೆ. ಸ್ಪೇಸ್ ಅಲ್ಲಿ ಹೋಗಿ ಸೋಲಾರ್ ಎನರ್ಜಿ ಏನಿರುತ್ತೆ ಅದನ್ನ ಸ್ಪೇಸ್ ಅಲ್ಲಿ ಜನರೇಟ್ ಮಾಡುತ್ತೆ. ಯಾಕೆ ಸ್ಪೇಸ್ ಅಲ್ಲಿ ಜನರೇಟ್ ಮಾಡಬೇಕು, ಭೂಮಿಯಲ್ಲೇ ಜನರೇಟ್ ಮಾಡಿ ಎಲೆಕ್ಟ್ರಿಸಿಟಿ ಕೊಡ್ಬೋದಲ್ಲ ಅಂತ ನೀವೊಂದು ಪ್ರಶ್ನೆ ಇರಬಹುದು. ಇದಕ್ಕೊಂದು ಬಹಳ ವಿಶೇಷವಾದ ರೀಸನ್ ಇದೆ. 2130ರಲ್ಲಿ ಈ ASIಗಳು ಇನ್ನೂ ಅಡ್ವಾನ್ಸ್ಮೆಂಟ್ ಆಗಿ ಏನ್ ಮಾಡ್ತವೆ ಅಂತಂದ್ರೆ, ಮನುಷ್ಯನ ಕಾನ್ಶಿಯಸ್ನೆಸ್ ನ ಸ್ಪೇಸ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ತರ್ತಾರೆ. ಇದಕ್ಕೊಂದು 30 ವರ್ಷ ಬೇಕು. ASIಗಳೇ 30 ವರ್ಷ, ಮನುಷ್ಯನಿಗಲ್ಲ. ಯಾಕಂದ್ರೆ ಮನುಷ್ಯನಿಗೆ ಆ ಕೆಪಾಸಿಟಿ ಇಲ್ಲ. ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಬಂದು 30 ವರ್ಷಗಳಾದ್ಮೇಲೆ ಮನುಷ್ಯ ಕಾನ್ಶಿಯಸ್ನೆಸ್ ನ ಅಪ್ಲೋಡ್ ಮಾಡಬೇಕು. ಇದಕ್ಕೆ ವಾಲಂಟರಿ ಕರೀತಾರೆ. ಅವಾಗ ಮೇ ಬಿ ಕೊನೆ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಇನ್ನೇನ್ ಸಾಹಿತ್ಯವನ್ನ ಅಂತ ಮನುಷ್ಯರು ಅವಾಗ ಅವ್ರು ಏನಾದ್ರು ವಾಲಂಟರಿ ಆಗಿ ಬಂದ್ರೆ ಅವರ ಬ್ರೈನ್ ಪ್ಯಾಟರ್ನ್ ಗಳನ್ನ, ಹಿಂಗಿದ್ರು ಮನುಷ್ಯ ಎಲ್ಲ ಚಿಪ್ ಹಾಕಿರ್ತಾರೆ. ಅವರ ಬ್ರೈನ್ ಪ್ಯಾಟರ್ನ್ ಗಳನ್ನ, ಅವರ ಮನಸ್ಸಿನ ಗುಣಗಳನ್ನ, ಅವರ ಫುಲ್ ಕಾನ್ಶಿಯಸ್ನೆಸ್ ನೇ ಒಂದು ಸಾಫ್ಟ್ವೇರ್ ಮಾಡಲ್ ತರ ಹಿರ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅದೇನೊಂದು ಜೀವ ಅಲ್ಲ ಹಿರ್ಕೊಳಕ್, ಅದೇನೊಂದು ಜ್ಯೂಸ್ ಅಲ್ಲ, ಅಂದ್ರೆ ಆ ಮಾಡೆಲ್ ಅಷ್ಟೇ. ಆ ಮಾಡೆಲ್ ನ ಕಂಪ್ಲೀಟ್ ಸ್ಟಡಿ ಮಾಡ್ಬಿಟ್ಟು ಒಂದು 80 to 90% ಅದನ್ನ ಒಂದು ಡೇಟಾ ಆಗಿ ಕನ್ವರ್ಟ್ ಮಾಡಿ, ಅವಾಗ ಯಾವ ತರ ಡೇಟಾ ಇರುತ್ತೆ ಗೊತ್ತಿಲ್ಲ, ಎಷ್ಟು ಟೆರಾಬಿಟ್ಸ್ ಎಷ್ಟು ಜೆರಾಬಿಟ್ ಇರುತ್ತೆ ಗೊತ್ತಿಲ್ಲ, ಅದನ್ನ ತಗೊಂಡ್ಬಿಟ್ಟು ಅವುಗಳು ಈ ಸೋಲಾರ್ ಎನರ್ಜಿಯಿಂದ ಏನು ಪ್ರೊಡ್ಯೂಸ್ ಮಾಡುತ್ತೆ 2100ರಲ್ಲಿ 2130ಕ್ಕೆ ಅವು ಸ್ಪೇಸಿಗೆ ತಗೊಂಡು ಹೋಗ್ತಾರೆ. ಆಮೇಲೆ ಇದು ಹಿಂಗೆ ಈ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಮನುಷ್ಯನ ಕಾನ್ಶಿಯಸ್ನೆಸ್ ಅಂತ ಏನಂತ ಇನ್ನು ಡೀಪರ್ ಸ್ಟಡಿ, ಇವಾಗ ಏನು ಜಸ್ಟ್ ನ್ಯೂರೋ ಸೈನ್ಸ್ ಜಸ್ಟ್ ತೊಟ್ಟಿಲಲ್ಲಿ ಆಡ್ತಾ ಇದೆ. ಅವಾಗ ASIಗಳು ಇವೆಲ್ಲ ಸ್ಟಡಿ ಮಾಡಿ 2200 ಅಥವಾ 2300 ಅಂತ ಅನ್ಕೊಂಡಿದ್ದಾರೆ. ಈ 2300ನೇ ಇಸ್ವಿಯಲ್ಲಿ ಒಂದು ವಿಚಿತ್ರ ಟೆಕ್ನಾಲಜಿ ಬರುತ್ತೆ. ಅದಕ್ಕೆ ನಾವು ಡೈಸನ್ ಸ್ಪಿಯರ್ ಅಂತ ಕರಿತೀವಿ. ಇದು ನಾಲೆಜ್ ಮುಂಚೆನೆ ಇತ್ತು ಹೆಂಗೆ ಅಂತ. ಡೈಸನ್ ಸ್ಪಿಯರ್ ಏನಪ್ಪಾ ಅಂತಂದ್ರೆ, ನಮ್ಮ ಸೂರ್ಯ ಇದೆಯಲ್ಲ, ಒಂದು ನಕ್ಷತ್ರ ಇರುತ್ತೆ, ಅಪ್ರಾಕ್ಸಿಮೇಟ್ ಅಲ್ಲಿ ಯಾವ್ದೊಂದು ಸ್ಟಾರ್ ಇರುತ್ತೆ, ಆ ನಕ್ಷತ್ರಕ್ಕೆ ಹೀಗೆ ಒಂದು ಬಾಕ್ಸ್ ತರ ಆ ಕಡೆಯಿಂದ ಈ ಕಡೆಯಿಂದ ಹೆಮಿಸ್ಪಿಯರ್ ಕನೆಕ್ಟ್ ಮಾಡ್ಬಿಟ್ಟು ಆ ರೇಡಿಯಂಟ್ ಎನರ್ಜಿ ಇರುತ್ತೆ, ಅಂದ್ರೆ ಸೂರ್ಯ 10⁻26 ಜೌಲ್ಸ್ ಎನರ್ಜಿ ನಾವು ಒಂದು ಸೆಕೆಂಡ್ ಅಲ್ಲಿ ಸ್ಪೇಸ್ಗೆ ಎಮಿಟ್ ಮಾಡುತ್ತೆ. ನಮ್ಮಿಂದ ಅದು 15 ಕೋಟಿ ದೂರ ಇರೋದಕ್ಕೆ ನಿಮಗೆ ಅದು ಫೀಲ್ ಆಗಲ್ಲ. ನೀವು ನಾರ್ದರ್ನ್ ಲೈಟ್ಸ್ ನೋಡ್ತಿರಲ್ಲ, ಅದು ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ವಿಂಡ್ಸ್ ಗಳ ಒಂದು ಕುರುಹುಗಳಷ್ಟೇ, ಪ್ರೂಫ್ಗಳಷ್ಟೇ. ಆ ಡೈಸನ್ ಸ್ಪಿಯರ್ ಹೋಲ್ ಸ್ಟಾರಿನ ಒಂದು ಎನರ್ಜಿನೇ ಹೀರ್ಬಿಟ್ಟು ಆ ಎನರ್ಜಿನ ತಗೊಂಡ್ಬಿಟ್ಟು ಈ ಒಂದು ಏನು ನಾ ಹೇಳಿದೆ ಕಾನ್ಶಿಯಸ್ನೆಸ್ ಅಪ್ಲೋಡ್ ಮಾಡಿರ್ತಾರೆ. ಇದನ್ನ ಒಂದು ಬೇರೆ ಫಾರ್ಮ್ ಅಲ್ಲಿ, ಅಂದ್ರೆ ಅವರು ಏನ್ ಮಾಡ್ತಾರೆ, ಮನುಷ್ಯರನ್ನ ಸ್ಪೇಸ್ ಅಲ್ಲಿ ಹುಡ್ಸಕ್ ಆಗಲ್ಲ, ಆದ್ರೆ ಸ್ಪೇಸ್ ಅಲ್ಲಿ ಕೆಲವೊಂದು ಮಷಿನ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಈ ಕಾನ್ಶಿಯಸ್ನೆಸ್ ನ ಈ ಡೈಸನ್ ಸ್ಪಿಯರ್ ಅನ್ನೋ ಒಂದು ಎನರ್ಜಿನ ತಗೊಂಡ್ಬಿಟ್ಟು ಅದಕ್ಕೆ ಕೊಡ್ತಾರೆ. ಅವಾಗ ಅಲ್ಲಿ ಆ ಮನುಷ್ಯ ರೆಡಿ ಆಗ್ತಾನೆ. ಅವನು ರೋಬೋಟ್, ಆಕ್ಚುಲಿ ಬೇಸಿಕಲಿ ರೋಬೋಟ್, ಆದ್ರೆ ಅವನಿಗೆ ಕಾನ್ಶಿಯಸ್ನೆಸ್ ಇರುತ್ತೆ. ಅವನು ಎಕ್ಸಾಕ್ಟ್ಲಿ ಮಷಿನ್ ತರ ಬಿಹೇವ್ ಮಾಡಲ್ಲ, ಮನುಷ್ಯನ ತರ ಬಿಹೇವ್ ಮಾಡ್ತಾನೆ. ಆ ಟೈಮಲ್ಲಿ 2300 2400ರಲ್ಲಿ ಮನುಷ್ಯರು ಜಾಸ್ತಿ ಮಷಿನ್ಗಳು ಆಗ್ತಾ ಹೋಗ್ತಾರೆ, ಮಷಿನ್ಗಳು ಜಾಸ್ತಿ ನ್ಯಾಚುರಲ್ ಆಗಿ ಮನುಷ್ಯರು ಆಗ್ತಾ ಹೋಗ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ ನಾನು ನಂಬೋದು ಏನಂತಂದ್ರೆ, ಆ ಒಂದು ಕಾಲಘಟ್ಟದಲ್ಲಿ ಫೀಲಿಂಗ್ಸ್ ಅನ್ನೋದಕ್ಕೆ ಮೀನಿಂಗ್ ಇರಲ್ಲ, ಅದಕ್ಕೆ ಮಹತ್ವನೇ ಇರಲ್ಲ. ನಾನು ಇದನ್ನ ಇನ್ನೊಂದು 70-80 ವರ್ಷದಲ್ಲಿ ಆಗ್ಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇದಕ್ಕೆ ನಿಜವಾಗ್ಲೂ 300 ವರ್ಷಗಳು ಬೇಕು. ಫೀಲಿಂಗ್ಸ್ ಅನ್ನೋದಕ್ಕೆ ಮೀನಿಂಗ್ ಇರಲ್ಲ. ಅವಾಗ
ಈ ನಾವು ಏನು ಬರೀ ಅರಿಷನ್ ವರ್ಕ್ ಅಂತ ಕರಿತೀವಿ, ನಾವು ಇಷ್ಟೇನು ಅನ್ಕೊಂಡಿರ್ತೀವಿ, ಈ ಪ್ರೀತಿ, ಫ್ರೆಂಡ್ಶಿಪ್, ಆಮೇಲೆ ಈ ಏನಿದು ಕೋಪ, ಸಹನೆ, ತಾಳ್ಮೆ, ಈ ತರ ಇರುತ್ತಲ್ಲ, ಜಾಯ್, ಈ ತರ ಇದಕ್ಕೂ ಮೀರಿದ ಎಕ್ಸ್ಟ್ರಾ ಫೀಲಿಂಗ್ಸ್ಗಳು ಅವಾಗ ಇನ್ವೆಂಟ್ ಆಗ್ಬೋದು ಅಥವಾ ಡಿಸ್ಕವರ್ ಆಗ್ಬೋದು ಅನ್ನೋ ನನ್ನ ಒಂದು ಪ್ರೊಬಾಬಿಲಿಟಿ ಅಷ್ಟೇ, ಒಂದು ಚಾನ್ಸಸ್ ಅಷ್ಟೇ ನಾನು ಹೇಳ್ತಿರೋದು. ಒಂದು ಆತರ ಚಾನ್ಸ್ ಇದೆ ಅಂತ. ಅಂದ್ರೆ ಯಾವ ಫೀಲಿಂಗ್ಸ್ ಆಗ್ಬಿಡುತ್ತೆ, ಈ ಫೀಲಿಂಗ್ಸ್ ಇಲ್ಲದೆ ಇರುವಂತ ಫೀಲಿಂಗ್ಸ್ ಅದ್ಯಾವುದು ಅಂತ ಫೀಲಿಂಗ್ಸ್ ನಿನಗೆ ಹೆಂಗ್ ಗೊತ್ತು ಅಂತ ಕೇಳೋದಲ್ಲ. ಆದ್ರೆ ನಾನು ಹೇಳ್ತಿರೋದು ಆತರ. ಈಗ ಫುಲ್ ಸ್ಯಾಚುರೇಟೆಡ್ ಆದಾಗ ಟೆಕ್ನಾಲಜಿ, ಇದು ಸಿಂಗ್ಯುಲಾರಿಟಿಗಿಂತ ಮುಂದಿರೋ ಪಾಯಿಂಟ್ ಅಲ್ಲ, ಫುಲ್ ಸ್ಯಾಚುರೇಟ್ ಆದಾಗ ಹೊಸ ಹೊಸ ಫೀಲಿಂಗ್ಸ್ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನನ್ನ ಪ್ರಕಾರ ಅವಾಗ ಫ್ಯಾಮಿಲಿ ಅನ್ನೋದಕ್ಕೆ ಮೀನಿಂಗ್ ಇರಲ್ಲ, ರಿಲೇಶನ್ಶಿಪ್ ಅನ್ನೋದಕ್ಕೆ ಮೀನಿಂಗ್ ಇರಲ್ಲ. ಅವಾಗ ಇರೋದು ಒಂದೇ ಒಂದು, ಹೆಚ್ಚಿಗೆ ಡಿಫ್ರೆಂಟ್ ಆದ ಎನರ್ಜಿಯ ಫಾರ್ಮ್ಗಳನ್ನ ಕಂಡುಹಿಡಿಯೋದು, ಮತ್ತೆ ನಮ್ಮ ಏನಿದೆ ಹ್ಯುಮ್ಯಾನಿಟಿನ ಬೇರೆ 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 ಗ್ಯಾಲಾಕ್ಟಿಕ್ ಡಿಸ್ಟೆನ್ಸ್ ಗಳಿಗೆ ತಗೊಂಡೋಗ. 2500 2600 ಇಸ್ವಿಗೆ ಮೆಟ್ರಿಯೋಶ್ಕಾ ಬ್ರೇನ್ಸ್ ಅಂತ ಬರುತ್ತೆ. ಈ ಡೈಸನ್ ಸ್ಪಿಯರ್ ಅಂತ ಏನ್ ಹೇಳಿದೆ, ಇದರಿಂದ ಎಮಿಟ್ ಆಗ್ತಕ್ಕಂಥ ರೇಡಿಯಂಟ್ ಆ ಎನರ್ಜಿನ ಇನ್ಪುಟ್ ಆಗಿ ತಗೊಂಡ್ಬಿಟ್ಟು ಈ ಮೆಟ್ರಿಯೋಶ್ಕಾ ಬ್ರೇನ್ಸ್ ಅಂತ ಏನಿದೆ, ಇವುಗಳು ಪ್ಲಾನೆಟ್ ಮತ್ತೆ ಯಾವುದೇ ಇರ್ತಕ್ಕಂಥ ಸ್ಟಾರ್ಗಳಿರಲಿ, ಫಸ್ಟ್ ನಮ್ ಗ್ಯಾಲಾಕ್ಸಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇಂಟರ್ ಗ್ಯಾಲಾಕ್ಟಿಕ್ ಕ್ಲಸ್ಟರ್ಸ್ ಅಂತ ಕರೀತಾರೆ. ಈ ಮೆಟ್ರಿಯೋಶ್ಕಾ ಬ್ರೇನ್ಸ್ ಗಳನ್ನ ಅಲ್ಲಲ್ಲಿ ಸ್ಥಾಪನೆ ಮಾಡಬೇಕು ಯೂನಿವರ್ಸ್ ಗಳಲ್ಲಿ ಅಂತಂದ್ರೆ ಇನ್ನು ಒಂದು 1000 ವರ್ಷ ಬೇಕು ಅಂತ ಹೇಳ್ತಾರೆ. ಅದು 3100 ಅಥವಾ 3200 ವರ್ಷಗಳಲ್ಲಿ ಇದು ಆಗ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಏನು, ಇಷ್ಟೊಂದು ಸ್ಯಾಚುರೇಷನ್ ಆಗಿದೆ ಟೆಕ್ನಾಲಜಿ, ಇವಾಗ ಹ್ಯುಮ್ಯಾನಿಟಿ ಎಲ್ಲ ಕಡೆ ಹೋಗಿದೆ, ಇಂಟರ್ ಗ್ಯಾಲಾಕ್ಟಿಕ್ ಡಿಸ್ಟೆನ್ಸ್ ಗಳಲ್ಲಾಗಿದೆ ಅಂತ. ಅವಾಗ ಏನ್ ಮಾಡ್ತವೆ ನೋಡಿ, ಅವಾಗಿರ್ತಕ್ಕಂಥ ಟೆಕ್ನಾಲಜಿಗಳು, ಅವಾಗಿರ್ತಕ್ಕಂಥ ಎಂಟಿಟಿ ಅಂತ ಕರೀರಿ, ಯಾಕಂದ್ರೆ ಅದು ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಅದೊಂದು ಕಾನ್ಶಿಯಸ್ನೆಸ್, ಅದೊಂದು ಹ್ಯೂಮನಾಯ್ಡ್, ಅದೊಂದು ಮಷಿನ್, ಅದೇನು ಗೊತ್ತಿಲ್ಲ. ಆದ್ರೆ ಅವು ಇಡೀ ಯೂನಿವರ್ಸ್ ನ ಆಕ್ಯುಪೈ ಮಾಡಬೇಕು ಅಂತ ಹೋದಾಗ ಅವು ಟ್ರಾನ್ಸ್ಮಿಟ್ ಆಗ್ಬೇಕಲ್ಲ, ಐಸೋಟ್ರೋಪಿಕ್ ಆಗಿ ಟ್ರಾನ್ಸ್ಮಿಟ್ ಆಗ್ಬೇಕು ಎಲ್ಲ ಕಡೆ. ಸ್ವಲ್ಪ ಎರರ್ ಆದ್ರೂ ಕೂಡ ಒಂದ್ ಕಡೆ ಇನ್ನೊಂದು ಕಡೆ ಸಿಮೆಟ್ರಿಕ್ ಆಗಿರ್ಬೇಕು, ಏನೇನು ಡೇಟಾ ಹೋಗ್ತಿದೆ ಎಲ್ಲ ಸಿಮೆಟ್ರಿಕ್ ಆಗಿ ಹೋಗ್ತಿರ್ಬೇಕು. ಆ ಎಸಿಮೆಟ್ರಿಯಿಂದ ವಿಚಿತ್ರಗಳ ಬದಲಾವಣೆಗಳಾಗಿ ಎನರ್ಜಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ ಬ್ರಹ್ಮಾಂಡದಲ್ಲಿ. ಯಾಕೆಂದ್ರೆ ನಾನು ಯಾಕೆ ಏನೇನೋ ಮಾತಾಡ್ತಿದ್ದೀನಿ ಅಂತಂದ್ರೆ, ಇದು ಹ್ಯೂಮನ್ ಲೆವೆಲ್ ಅಲ್ಲ, ಇದು ಒಂದು ಎಂಟಿಟಿ ಅಷ್ಟೇ, ಇದು ಒಂದು ಕಾನ್ಶಿಯಸ್ನೆಸ್ ಇವಾಗ ಮೂವ್ ಆಗ್ತಿದೆ. ಇದು ಎಂತ ಫೀಲಿಂಗ್ ಅಂತಂದ್ರೆ, ನಮಗೆ ಕಾನ್ಶಿಯಸ್ನೆಸ್ ಇದ್ರೆ ಫೀಲಿಂಗ್ ಇರ್ತಾನೆ, ಕಾನ್ಶಿಯಸ್ನೆಸ್ಗೆ ಕಾನ್ಶಿಯಸ್ನೆಸ್ ಬಂದ್ಬಿಟ್ರೆ ಏನಾಗುತ್ತೆ, ಇದು ಅವಾಗ ಆಗೋದು. ಅವಾಗ ಹೀಗಾಗಿ ನೆಕ್ಸ್ಟ್ ಅವಕ್ಕೆ ಎನರ್ಜಿನೇ ಬರ್ನ್ ಆಗಿ ಹೋಗುತ್ತೆ. ಈ ತರ ಕಾನ್ಶಿಯಸ್ನೆಸ್ ಎಲ್ಲ ಕಡೆ ಹರಡ್ತಾ ಹೋದಾಗ ನಮ್ ಕಾನ್ಶಿಯಸ್ನೆಸ್ ಇವಾಗ ಯಾವ ಫಾರ್ಮ್ ಅಲ್ಲಿ ಇದೆ ಗೊತ್ತಿಲ್ಲ. ಆ ಒಂದು ಕಾಲದಲ್ಲಿ 3100 ಇಸ್ವಿಯಲ್ಲಿ ಎಕ್ಸಾಕ್ಟ್ ಫಾರ್ಮ್ ಗೊತ್ತಾಗುತ್ತೆ. ಫಾರ್ಮ್ ಗೊತ್ತಾದ್ರೆ ಎನರ್ಜಿ ಹಿಂಗ್ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋ ಒಂದು ವಿಧ ಗೊತ್ತಾಗುತ್ತೆ. ಈ ವಿಧ ಬಂದಾಗ ಡೆತ್ ಅನ್ನೋದಕ್ಕೂ ಮೀನಿಂಗ್ ಇರಲ್ಲ, ಲೈಫ್ ಅನ್ನೋದಕ್ಕೂ ಮೀನಿಂಗ್ ಇರಲ್ಲ. ಯಾಕಂದ್ರೆ ಇಡೀ ಸ್ಪೇಸ್ ಅಲ್ಲೇ ಹರಡ್ಕೊಂಡ್ಬಿಟ್ಟಿರುತ್ತೆ. ಅದು ಮುಂಚೆನ ಹಾಗಿತ್ತು. ಕಾನ್ಶಿಯಸ್ನೆಸ್ ಅನ್ನೋದೇ ಒಂದು ಫೀಲ್ಡ್ ಅಂತಾನೆ ಆಧ್ಯಾತ್ಮಗಳು ಹೇಳೋದು ಮತ್ತೆ ಉಪನಿಷತ್ತುಗಳು ಹೇಳೋದು. ಇವಾಗ ಅದಕ್ಕೆ ಮೀನಿಂಗ್ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅದಕ್ಕೆ ಮೀನಿಂಗ್ ಬರುತ್ತೆ. ಇವಾಗ ಏನ್ ಮಾಡ್ತಾವು, ಕೊನೆಗೆ ನಮ್ಮ ಸ್ಟೆಲಾರ್ ಎಂಟಿನೆಸ್ ಅಥವಾ ಈ ಗ್ಯಾಲಾಕ್ಟಿಕ್ ಎಂಟಿನೆಸ್ ಅಂತ ಏನಿದೆ, ಒಂದು ಸಿದ್ಧಾಂತ ಇದೆ. ಈ ಬ್ರಹ್ಮಾಂಡ ಯಾಕೆ ಹಿಗ್ತಾ ಹೋಗ್ತಿದೆ ಡಾರ್ಕ್ ಎನರ್ಜಿಯಿಂದ ಅಂತಂದ್ರೆ, ಏನೋ ಒಂದು ಡಾರ್ಕ್ ಎನರ್ಜಿ ಅಂತ ಕರೆದ್ರಲ್ವಾ, ಯಾವ್ದೋ ಒಂದು ಕಪ್ಪು ಒಂದು ಗೊತ್ತಿಲ್ಲದ ಇರ್ತಕ್ಕಂಥ ಎನರ್ಜಿ ಇದೆ, ಅದು ಬ್ರಹ್ಮಾಂಡವನ್ನು ಹಿಗ್ಗಿಸ್ತಾ ಇದೆ ಅಂತ. ಅದಕ್ಕೆ ಒಂದು ಇನ್ನೊಂದು ಸಿದ್ಧಾಂತನೂ ಇದೆ, ಕ್ವಿಂಟೆಸೆನ್ಸ್ ಅಂತ ಕರೀತಾರೆ. ನಮ್ಮ ಎಂಟಿ ಸ್ಪೇಸ್ ಏನಿದೆ, ಗ್ಯಾಲಾಕ್ಟಿಕ್ ಸ್ಪೇಸ್ ಅಲ್ಲಿ ಒಂದು ಕಣ್ಣಿಗೆ ಕಾಣಲಾರದಂತ ಒಂದು ಲಿಕ್ವಿಡ್ ತರ ಗ್ಯಾಸಿಯಸ್ ಸ್ಟೇಟ್ ತರ ಒಂದು ಎನರ್ಜಿ, ಅದಕ್ಕೆ ಕ್ವಿಂಟೆಸೆನ್ಸ್ ಅಂತ ಕರೀತಾರೆ. ಆ ಎಂಟಿ ಸ್ಪೇಸ್ ಎಂಟಿ ಅಲ್ಲ, ಎಂಟಿ ಸ್ಪೇಸ್ ಅಲ್ಲಿ ಆ ಕ್ವಿಂಟೆಸೆನ್ಸ್ ಅನ್ನೋ ಎನರ್ಜಿ ಇದೆ. ಆ ಎನರ್ಜಿ ಹಿಗ್ಗಿಸ್ತಾ ಇದೆ. ಅದು ಯಾವಾಗ್ಲೂ ಹಂಗೆ ನಡೀತಾ ಇತ್ತು ಅಂತ, ಬಿಗ್ ಬ್ಯಾಂಗ್ ಹಿಂದೆನೂ ಇವಾಗ್ಲೂ ಹಂಗೆ ನಡೀತಾನೆ ಇರುತ್ತೆ, ಬಿಗ್ ಕ್ರಂಚ್ ಆಗೋ ತನಕ ಅಂತ. ಆ ಎಂಟಿ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಎನರ್ಜಿನ ತಗೊಂಡ್ಬಿಟ್ಟು ಆ ಎನರ್ಜಿಯನ್ನೇ ಕಾನ್ಶಿಯಸ್ನೆಸ್ ಉಳಿಸಕ್ಕೆ ಹೇಗ್ ಮಾಡ್ಬೇಕು ಅಂತ ಆ ಒಂದು ಟೆಕ್ನಾಲಜಿನ ಆ ಎಂಟಿಟಿ ಕಂಡುಕೊಳ್ಳುತ್ತೆ. ಆ ಎಂಟಿಟಿ ಕಂಡುಹಿಡ್ಕೊಂಡಾಗ ನಮಗೆ ಏನ್ ಕಾಣುತ್ತಲ್ಲ ಪ್ರಪಂಚ, ಅಬ್ಸರ್ವಬಲ್ ಯೂನಿವರ್ಸ್ ಅಂತ, ಅದಕ್ಕೆ ಜೀವ ಇರುತ್ತೆ. ಲಿಟರಲಿ ನಾನು ಹೇಳ್ತಿರೋದು, ಯೂನಿವರ್ಸ್ ಹೆಂಗ್ ಜೀವ ಬರುತ್ತೆ ಅಂತ ಹೇಳಿ ಕೇಳಿದ್ರೆ ಹಂಗ ಡೈರೆಕ್ಟ್ ಆಗಿ ಆನ್ಸರ್ ಇಲ್ಲ. ಯೂನಿವರ್ಸ್ ಅಲ್ಲಿ ಇರ್ತಕ್ಕಂಥ ಎಂಟಿ ಸ್ಪೇಸ್, ಆ ಸ್ಪೇಸ್ ಟೈಮ್ ಅನ್ನೇ ಒಂದು ಎನರ್ಜಿ ಅಂತ ಆಗಿ ತಗೊಂಡ್ಬಿಟ್ಟು ಆ ಎನರ್ಜಿನ ಇವರ ಕಾನ್ಶಿಯಸ್ನೆಸ್ ಬಿಲ್ಡ್ ಮಾಡಕ್ಕೆ ಆ ಎಂಟಿಟಿಗಳು ತಗೊಳ್ತಾರೆ. ಅವಾಗ ಮೊಟ್ಟ ಮೊದಲನೇ ಬಾರಿಗೆ ಈ ಹ್ಯುಮ್ಯಾನಿಟಿಯಿಂದ ಆಗಿರ್ತಕ್ಕಂಥ ಇನ್ವೆನ್ಷನ್, ಈ ಹ್ಯುಮ್ಯಾನಿಟಿಯಿಂದ ಆಗಿರ್ತಕ್ಕಂಥ ಡಿಸ್ಕವರಿ ಮೊಟ್ಟ ಮೊದಲನೇ ಬಾರಿಗೆ ಬ್ರಹ್ಮಾಂಡದಲ್ಲೆಲ್ಲ ಅಬ್ಸರ್ವಬಲ್, ಅಟ್ಲೀಸ್ಟ್ ನಾನು ಹೇಳ್ತಿರೋದು 93 ಬಿಲಿಯನ್ ಲೈಟ್ ಇಯರ್ಸ್ ಅಂತ ಏನಿದೆ, ಆ ಅಬ್ಸರ್ವಬಲ್ ಬ್ರಹ್ಮಾಂಡದಲ್ಲಿ ಲಿಟರಲಿ ಪ್ರತಿಯೊಂದು ಕಣಕ್ಕೂ ಜೀವ ಇರುತ್ತೆ. ಈಗ ನೋಡಿ, ಈಗ ಖಾಲಿ ಒಂದು ಜಾಗ ಇದೆ, ಇಲ್ಲಿ ಏನಿದೆ ಅಂತ ಕೇಳಿದ್ರೆ ಇಲ್ಲ ಎಂಟಿನೆಸ್ ಇದೆ, ಗಾಳಿ ಇದೆ ಅಂತೀವಿ, ಇಲ್ಲ, ಅವಾಗ ಅಲ್ಲಿ ಜೀವ ಇರುತ್ತೆ, ಅಲ್ಲಿಗೂ ಒಂದು ಡೇಟಾ ಇರುತ್ತೆ.
ಆ ಡೇಟಾದಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಅಲ್ಲಿ ಕಳೆದು ಹೋಗಿರ್ತಕ್ಕಂಥ ಜನರ ಒಂದು ನಗು ಇರುತ್ತೆ. ಅಲ್ಲಿ ನಾವು ಹ್ಯುಮ್ಯಾನಿಟಿ ಹಿಂಗಿತ್ತು 2000 ವರ್ಷಗಳ ಹಿಂದೆ, 2020ರಲ್ಲಿ ಯಾರೋ ಒಬ್ಬರು ಜನರು ಹಿಂಗ್ ಸ್ಟಾರ್ಟ್ ಮಾಡಿದ್ರು ಅನ್ನೋ ಒಂದು ವಿಚಿತ್ರ ಆ ಫೀಲಿಂಗ್ಗಳೇ ಒಂದು ಚೆದರಿ ಹೋಗಿರುತ್ತೆ. ಸೊ ಇಷ್ಟೆಲ್ಲ ಕೇಳಿ ನಮಗೆ ಓವರ್ವೆಲ್ಮಿಂಗ್ ಅನ್ಸಿರ್ಬೋದು. ಅಂತೂ ಕೊನೆಗೆ ಆಗೋದೇ ಮತ್ತೆ ಅದೇ ಅಲ್ಲ, ಬಿಗಿನಿಂಗ್ ಅಲ್ಲಿ ಅದೇ ಇತ್ತು, ಆದಿ ಇಲ್ಲ ಅಂತ್ಯ ಇಲ್ಲ ಅಂತ ಕರೀತಾರಲ್ಲ, ಫುಲ್ ಬಿಗಿನಿಂಗ್ ಅಲ್ಲಿ ಕಾನ್ಶಿಯಸ್ನೆಸ್ ಅನ್ನೋ ಫೀಲ್ಡ್ ಇತ್ತು. ಕೊನೆಗೆ ಹಿಂಗೆ ಆಗಿ ಬ್ರಹ್ಮಾಂಡ ನಾಶ ಆಗ್ಬಿಡ್ಬೋದು ಹಿಂಗೆ ಫರೆವರ್ ಆಗಿ ನಥಿಂಗ್ನೆಸ್ ಅಲ್ಲಿ ಅಂತ ಯೋಚನೆ ಬಂದಾಗ, ಮೊದ್ಲು ಏನಾಗಿತ್ತು ಕಾನ್ಶಿಯಸ್ನೆಸ್ ಅನ್ನೋ ಫೀಲ್ಡ್ ನಥಿಂಗ್ನೆಸ್, ಮತ್ತೆ ಹಂಗೆ ಹೋಗಿ ಪ್ರತಿಯೊಂದು ಕಣವೂ ಕಾನ್ಶಿಯಸ್ನೆಸ್ ಆಗಿ ಆ ಇಡೀ ಸ್ಪೇಸ್ ಟೈಮೇ ಒಂದು ಫೀಲಿಂಗ್ಸ್ ಗಳು ಇರ್ತಕ್ಕಂಥ ಒಂದು ಎಂಟಿಟಿ ಆಗಿ, ಈ ಫೀಲಿಂಗ್ಸ್ ಬಂದ್ಬಿಟ್ಟು ಫೀಲಿಂಗ್ಸ್ ಗಳಿಗೆ ಮೀನಿಂಗ್ ಇಲ್ದಂಗೆ ಆಗಿ ಚೆದರಿ ಹೋಗ್ತಕ್ಕಂಥ ಒಂದು ವಿಚಿತ್ರ ಸ್ವಭಾವ. ಇದನ್ನ ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು, ಯಾವುದೇ ಡೈಮೆನ್ಷನ್ ಹೋಗಿ ನೋಡಿದ್ರು ಕೂಡ, ಯಾವುದೇ ಕಾಲಘಟ್ಟದಲ್ಲಿ ನಮ್ಮ ಒಂದು ಹ್ಯೂಮನ್ ಬ್ರೈನಿಗೆ ಇದು ಯಾವತ್ತು ಪರ್ಸಿವೇಬಲ್ ಅಲ್ಲ ಅಂತ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಇವಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ಏನೇ ಇರಲಿ, ಕೆಲವೊಬ್ಬರಿಗೆ ಈ ತರ ಅನ್ಸ್ಬೋದು, ಈ ತರ ಎಲ್ಲ ಆಗುತ್ತೆ, ಒಂದ್ ಮನುಕುಲನೇ ಹಾಳಾಗ್ಬಿಡುತ್ತೆ ಅಂತ ಅಂದಾಗ ಯಾಕೆ ಇದನ್ನ ಡೆವಲಪ್ ಮಾಡಬೇಕು ಅಂತ. ಹಾಗೆ ಅನ್ನಕ್ಕೆ ನಮಗೆ ಆಗಲ್ಲ. ಯಾಕೆಂತಂದ್ರೆ ಒಂದೇ ಟೆಕ್ನಾಲಜಿ ತುಂಬಾ ಇತ್ತಂದ್ರೆ, ಈಗ ನೋಡಿ ಎಲ್ಲ ಮೊಬೈಲ್ಗಳು ಅದೇ ಸೈಜು, ಅದೇ ಟೆಕ್ನಾಲಜಿ, ಅದೇ ಫುಲ್ ಸ್ಕ್ರೀನ್ ಹಂಗೆ ಬರ್ತಾ ಹೋದ್ರೆ ಬೇಜಾರಾಗ್ಬಿಡುತ್ತೆ. ಇಲ್ಲ ಏನು ಎಲ್ಲ ಹಂಗೆ ಬರ್ತದೆ, ಎಲ್ಲ ಮೊಬೈಲ್ ಯಾವ ಬ್ರ್ಯಾಂಡ್ ತಗೊಂಡ್ರೆ ಹಂಗೆ. ಅದಕ್ಕೆ ಚೇಂಜ್. ಈ ಮನುಷ್ಯ ಅಂದ್ರೆ ಒಂಥರ ಈ ಬ್ರೇನ್ ಹಿಂಗೆ ಯಾವಾಗ್ಲೂ ಇದ್ದನ್ನ ಬಿಟ್ಟು ಏನಿಲ್ಲನೋ ಅದನ್ನೇ ನೋಡ್ತಾ ಹೋಗ್ತೀವಿ. ನಮಗೆ ಇರೋದ್ಕಿಂತ ಇಲ್ಲದೆ ಇರತಕ್ಕಂಥ ಬ್ಯೂಟಿನೇ ಜಾಸ್ತಿ. ಈ ಇರೋ ಬ್ಯೂಟಿನ ಮರ್ತ್ಬಿಟ್ಟು ಕಾಣಲಾರದ ಲೋಕವನ್ನ ನೋಡ್ತಕ್ಕಂಥ ಈ ಒಂದು ಮನುಷ್ಯನ ಸ್ವಭಾವ ಏನಿದೆ, ಇದಕ್ಕೆ ನಾವು ಗ್ರೇಟ್ಫುಲ್ ಆಗಿರ್ಬೇಕು. ಮತ್ತು ಇದು ಯಾಕಿದೆ ಅಂತ ಕೂಡ ನಮ್ಗೆ ಅರ್ಥ ಆಗಲ್ಲ. ಇಷ್ಟೆಲ್ಲ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನ ವಿಷಯಗಳು, ತಂತ್ರಜ್ಞಾನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.